ನೀವು ಮೋದಿಯವ್ರ ಭೇಟಿಯಾದ ಕೇಳಿದ್ದೀರಾ ಇದನ್ನ? ಕೇಳಿದ್ದೀನಿ, ಹೇಳಿದ್ದೀನಿ, ತೋರಿಸಿದ್ದೀನಿ. ಏನಂತ? ಈಗ ಡಬಲ್ ಡೆಕ್ಕರ್ ತೋರಿಸ್ತೆ ಅವ್ರಿಗೆ ನಾನು. ನೀವು ಯಾವುದೋ ಒಂದು ವಿಡಿಯೋ ತೆಗೆದು ನೋಡಿ, ನೀವು ಡಬಲ್ ಡೆಕ್ಕರ್ ಇರೋದನ್ನ ನಮ್ಮ ಜೇನಗಳಲ್ಲಿ ಮಾಡೋದನ್ನ ನಾನು ತೋರಿಸಿದೆ. ನೋಡಿ, ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಲ್ಲ, ಫಸ್ಟು ಮೇಲ್ಗಡೆ ಫ್ಲೈಓವರು, ಅದ್ರ ಮೇಲೆ ರೋಡ್ ಮಾಡ್ತೇವೆ. ಗುಡ್ ಡಿಕೆ ಇದನ್ನು ಫಾಲೋ ಮಾಡೋದು. ಪಾಪ ಅವರು ನಾಗ್ಪುರದಲ್ಲಿ ಮಾಡಿದ್ದಾರೆ, ಅಲ್ಲೂ ಹೋಗಿ ನೋಡ್ಕೊಂಡು ಬಂದೆ ನಾನು. ಸೊ 44 ಕಿಲೋಮೀಟರ್ಸ್ನ ಆ ರೀತಿ ಡಬಲ್ ಡೆಕ್ಕರ್ ತೆಗೆದುಕೊಂಡಿದ್ದೆ. 44 ಕಿಲೋಮೀಟರ್ಸ್ ಡಬಲ್ ಡೆಕ್ಕರು, 117 ಕಿಲೋಮೀಟ್ರು ಈ ರಿಂಗ್ ರೋಡು, ಹೊಸ್ದಾಗೆ 120 ಕಿಲೋಮೀಟ್ರು ಫ್ಲೈಓವರು. ಇದು ಒಂದು ಹಿಸ್ಟಾರಿಕ್ ಡಿಶನ್ನ ಇಲ್ಲ ಅಂಥೇಳಿ. ಟನಲ್ ಅಲ್ಲದೆ ನಾನು ಹೇಳ್ತಾ ಇರೋದು. ಇದಲ್ಲದೆ ಈ ನಮ್ಮ ಇದೆಯಲ್ಲ, ಈ ಕಾಲುವೆ ಪಕ್ಕ 50 ಮೀಟ್ರ್ ನೀವೇನು ಮಾಡೋಕ್ಕಾಗ್ತಿರಲಿಲ್ಲ. 50 ರೋಡ್ ಮಾಡೋಕ್ಕೂ ಅವಕಾಶ ಇಲ್ಲ. ಅದಕ್ಕೆ ನಾನು ಸಂಚಾರಯುಕ್ತ ಅಂಥೇಳಿ ದೊಡ್ಡ ಬಸ್ ಗಿಸ್ ಬಿಡೋದು ಬೇಡ ಅಂತೇಳಿ ಅವ್ರಿಗೆ ಕಟ್ಟಕ್ಕೆ ಬಿಡಲ್ಲ. ಅವ್ರಿಗೆ TDR ಕೊಟ್ಬಿಟ್ಟು, ಕಾಸು ಕೊಟ್ಟು ನಾವು ಖರೀದಿ ಮಾಡೋಕ್ಕಾಗಲ್ಲ. TDR ಕೊಟ್ಬಿಟ್ಟು ಈಗ 2 ರೋಡ್ನ ನೋಟಿಫೈ ಮಾಡಿದ್ದೀನಿ. ಸೊ ಅಲ್ಲಿ ಒಂದು 300 ಕಿಲೋಮೀಟ್ರನ್ನ ಹೊಸ ರೋಡ್ನ ಬೆಂಗಳೂರಲ್ಲಿ ಆ್ಯಡ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೆ. ಸೊ ಲೈಕ್ ದಿಸ್, ವಾಟ್ ಎವರ್ ಡಿಸಿಷನ್ಸ್ ವಿ ಆರ್ ಲುಕಿಂಗ್ ಅಟ್ ಎ ವೆರಿ ದೂರದೃಷ್ಟಿ ಇಟ್ಕೊಂಡು. ನಾನು ನಾಳೆ ಬೆಳಗ್ಗೆ ಓಟ್ಗೋಸ್ಕರ ನಾನು ಮಾಡ್ತಾಯಿಲ್ಲ. ಈ ಬೆಂಗಳೂರು ಬಗ್ಗೆ ಒಂದು ಏನಾದ್ರು ಒಂದು ಮಾಡಬೇಕು. ವಿದ್ಯುತ್ ಶಕ್ತಿ ಮಂತ್ರಿ ಇದೆ, ನಾನು ನೆನಪಿರಬೇಕು. ನೀವು ಯಾರು ಬೇಕಾದ್ರೂ ಕೇಳಿ, ಇಂಡಿಯಾಲಿ ನೀವು ಯಾವ ಮಂತ್ರಿನಾರು ಕೇಳಿ, ಇಟ್ ಈಸ್ ಕರ್ನಾಟಕ ಹೂ ಸೆಟ್ ಎ ಸ್ಟ್ಯಾಂಡರ್ಡ್ ಆಫ್ ಗ್ರೀನರ್ಜಿ ಅಂತ ಹೇಳ್ತಾರೆ. ನಾವೇನು ಇವತ್ತು ನಾವು ಪಾವಗಡದಲ್ಲಿ ಮಾಡಿದ್ದೀವಲ್ಲ, 1 ಎಕರೆನೂ ಅಕ್ವಿಷನ್ ಮಾಡಿದ್ದೀವಲ್ಲ, ಸೋಲಾರ್ ಇಡೀ ಕಂಟ್ರಿಲಿ ನಮ್ಮ ಮಾಡೆಲ್ ನಾವು ಫಾಲೋ ಮಾಡಿದ್ದಾರೆ. ಇವತ್ತೇನು ಕುಸುಮ ಅಂತ ಹೆಸರು ಕೊಟ್ಟವ್ರೆ, ಅದೆಲ್ಲ ನಂದೇ ಸ್ಕೀಮ್ ಅದನ್ನು. ಸೊ ಹಂಗೆ ನಾವು ಇರ್ತೀವೋ ಇಲ್ಲೋ, ನಾನು ಇಲ್ಲಿರಲ್ಲ. ನೀವು ಈ ಪರ್ಮನೆಂಟಲ್ಲಿ ಟಿ ವಿಲಿ ಇರ್ಬೋದು ಅಷ್ಟೇ, ಬಟ್ ಈ ಉದ್ಯೋಗದಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವು ಕೂಡ ಸಮಥಿಂಗ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದಿ ಬ್ಯಾಂಗ್ಳೂರ್. ನಾನು ಬೆಂಗಳೂರಲ್ಲಿ 6ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದವು. ನಾನು ಇಲ್ಲಿವರೆಗೂ ಇದ್ದೀನಿ, ಓಟ್ಗೆ ಮಾತ್ರ ಅಲ್ಲಿ ಹೋಗ್ತಾ ಇದ್ದೀನಿ. ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದಿ ಬ್ಯಾಂಗ್ಳೂರ್.